ವಾಟ್ ಇಸ್ ದಿಸ್ ಮನೀಷಾ? ಇಷ್ಟು ಚಿಕ್ಕ ವಿಷಯಕ್ಕೆ ಹೋಗ್ಬಿಡೋದಾ? ಒಂದು ನಾಯಿ ಮರಿ ವಿಷಯಕ್ಕೆ ಹೀಗೆ ಡ್ರಾಸ್ಟಿಕ್ ಡಿಸಿಷನ್ ತಗೊಳ್ಳೋದು ಸರಿಯಲ್ಲ. ನನ್ ಪ್ಲೇಸಲ್ಲಿ ನೀವಿದ್ದಿದ್ರೆ ಅರ್ಥ ಆಗ್ತಿತ್ತು ಆಂಟಿ. ಪಪ್ಪಿನ ಭಾಗ್ಯಂ ಕೊಟ್ಟು ಮಿತ್ರ ಅವಮಾನ ಮಾಡ್ದ. ನನ್ನ ಹತ್ರ ಬರ್ದೆ ಆ ನಾಯಿ ಮರಿ ಕೂಡ ನನ್ಗ ಭಾಗ್ಯನ್ ಮುಂದೆ ಅವಮಾನ ಮಾಡ್ತು. ಮನೀಷಾ, ದಿಸ್ ಇಸ್ ಟೂ ಮಚ್. ಮಾತ್ ಬರ್ದಿರೋ ನಾಯಿ ಬಗ್ಗೆ ನೀನ್ ಯಾಕೆ ಮಾತ್ ವ್ಯರ್ಥ ಮಾಡೋದು? ಸಿ, ನೀನ್ ಈ ಟೈಮಲ್ಲಿ ಇಲ್ಲಿರೋದು ತುಂಬಾ ಇಂಪಾರ್ಟೆಂಟ್. ಕಮ್ ಸೂನ್. ಅದ ಆಂಟಿ. ಮನೀಷಾ, ನೋ ಮೋರ್ ಡಿಸ್ಕಷನ್ಸ್. ಕಮ್ ಫಾಸ್ಟ್. ಓಕೆ ಆಂಟಿ. ಓಕೆ. ಭಾಗ್ಯ, ನಿಮ್ ಮಾವ ಎಲ್ಲಿ? ಈ ವಿಷಯದ ಬಗ್ಗೆ ಮನೇಲಿ ಯಾರಿಗೂ ಹೇಳ್ಬೇಡಮ್ಮ. ಮುಖ್ಯವಾಗಿ ನಿಮ್ಮ ಅತ್ತೆಗೆ ಮಾತ್ರ ಹೇಳ್ಬೇಡ. ಗೊತ್ತಾದ್ರೆ ನಿಂತ ಜಾಗದಲ್ಲೇ ಕುಸ್ತು ಬಿದ್ದೋಗ್ತಾಳೆ. ಹಾ, ಹೊರಗಡೆ ಎಲ್ಲೋ ಹೋದ್ರು ಅತ್ತೆ. ಆಫೀಸ್ಗೆ ಲಂಚ್ ತಗೊಂಡೋದಿಯಲ್ಲ ಭಾಗ್ಯ? ಮಶ್ರೂಮ್ ಕರಿ ಮಿತ್ರ ತಿನ್ನ? ತಿಂದ್ರು ಚಿಕ್ಕತ್ತೆ. ಅಣ್ಣ, ಮಶ್ರೂಮ್ ಕರಿ ತಿನ್ನ. ನೋಡಿದ್ಯಾ ಅಕ್ಕ, ನಿನ್ನ ಹತ್ರ ಬೇಡ ಅನ್ನೋದನ್ನೆಲ್ಲ ಭಾಗ್ಯ ಹತ್ರ ಬೇಕು ಅಂತಾನೆ. ಭಾಗ್ಯ ಮಾಡಿದ್ದು ಅಂತ ಇಷ್ಟ ಇಲ್ದಿರೋದು ತಿಂತಾನೆ. ನಿನ್ಮೇಲೆ ಭಾಗ್ಯನ್ ಡಾಮಿನೇಷನ್ ಸ್ಟಾರ್ಟ್ ಆಗ್ತಿದ್ಯೇನೋ ನೋಡ್ಕೋ. ದೇವಯಾನಿ, ಸಂತೋಷ ಪಡ್ಬೇಕಾದ ವಿಷಯನ ಸಮಸ್ಯೆ ಮಾಡಬೇಡ. ಮಾತಾಡದೆ ತಿನ್ನು. ಅಮ್ಮ ಭಾಗ್ಯ, ಸಾಂಬಾರ್ ಹಾಕಮ್ಮ. ಅಣ್ಣನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಸಾಂಬಾರ್ ಕೇಳದ್ನಮ್ಮ, ಗೊಜ್ಜೆ ಹಾಕ್ತಿದ್ಯಲ್ಲ. ಅಯ್ಯೋ, ನೋಡ್ಲಿಲ್ಲ ಅಜ್ಜಿ. ಭಾಗ್ಯ, ಸ್ವಲ್ಪ ಕರಿ ಬಡ್ಸು. ನಾನ್ ಕೇಳಿದ್ದು ಕರಿ ಭಾಗ್ಯ. ನೀನ್ ಬೇರೇನೋ ಹಾಕ್ತಿದ್ಯಲ್ಲ. ಗೊತ್ತಾಗ್ಲಿಲ್ಲ ಅತ್ತೆ. ನೀನ್ ಟೆನ್ಷನ್ ಮಾಡ್ಕೋಬೇಡ ಭಾಗ್ಯ. ಅದನ್ನ ನಾನ್ ನೋಡ್ಕೋತೀನಿ. ಮಿತ್ರನ್ನ ನಾನ್ ಕರ್ಕೊಂಡ್ ಬರ್ತೀನಿ. ದೊಡ್ಡಪ್ಪನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ವಿಷಯ ಹೇಳ್ಬಾರ್ದು. ಹೇ ಭಾಗ್ಯ, ಏನ್ ಮಾಡ್ತಿದ್ಯೋ? ಸಾರಿ ಚಿಕ್ಕತ್ತೆ, ನೋಡ್ಲಿಲ್ಲ. ಭಾಗ್ಯ, ಏನಾಗಿದೆ ನಿನ್ಗೆ? ನೀನಿಲ್ಲೇ ನಿಂತಿದ್ರು ಮನಸ್ ಬೇರೆ ಎಲ್ಲೋ ಇದೆ. ಹಾಗೆಲ್ಲ ಏನಿಲ್ಲ ಅತ್ತೆ. ಮಾತು ತಡವರ್ಸ್ತಿದೆ, ಕೈ ನಡುಗ್ತಿದೆ, ಮುಖ ಎಲ್ಲ ಬೆವರ್ತಾ ಇದೆ. ಭಾಗ್ಯ, ಏನ್ ವಿಷಯ? ಏನಿಲ್ಲ ಚಿಕ್ಕತ್ತೆ. ಭಾಗ್ಯ, ನಮ್ಮ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ? ಅದು ಅತ್ತೆ. ಮಾತು ತಡವರ್ಸ್ತಾ ಇದೆ ಅಂದ್ರೆ
ಮನ್ಸಲ್ಲಿ ಏನೋ ಇದೆ. ಹೌದಾ? ಇದೇನಿದು ಎಲ್ರಿಗೂ ಒಂದೇ ಸಲ ಮೆಸೇಜ್ ಬರ್ತಿದೆ. ಓ ಮೈ ಗಾಡ್, ಮಿತ್ರ ಅಣ್ಣಂಗೆ ಅರೆಸ್ಟ್ ಮಾಡಿದಾರಂತೆ. ಏನು, ಮಿತ್ರನ ಅರೆಸ್ಟ್ ಮಾಡಿದಾರಾ? ವಾಟ್ ಇಸ್ ದಿಸ್ ಅಕ್ಕ? ಮಿತ್ರನ್ನ ಅರೆಸ್ಟ್ ಮಾಡೋದೇನು? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಮಿತ್ರನ್ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತು? ಅದು ಈ ಟೈಮಲ್ಲಿ ಇವ್ರು ಎಲ್ಲಿಗೆ ಹೊರಟೋದ್ರು? ಅತ್ತೆ, ಮಾವಂಗೆ ಈ ವಿಷಯ ಗೊತ್ತು. ಅವ್ರು ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ. ಅಂದ್ರೆ ಈ ವಿಷಯ ನಿನಗ್ ಮುಂಚೆನೆ ಗೊತ್ತಿತ್ತಾ? ನಿನ್ನೆ ಭಾಗ್ಯ, ಈ ವಿಷಯ ನಿನಗೆ ಮೊದ್ಲೇ ಗೊತ್ತಿತ್ತಾ? ಗೊತ್ತಿದ್ರು ನನಗ್ಯಾಕೆ ಹೇಳಿಲ್ಲ ನೀನು? ಮಿತ್ರ ವಿಷಯದಲ್ಲಿ ನನ್ನ ಹತ್ರ ಏನು ಮುಚ್ಚಿಡ್ಬೇಡ ಅಂತ ನಿಂಗೆ ಹೇಳಿದ್ನಾ ಇಲ್ವಾ? ಆಗ ಕೈ ನಡುತ್ತಾ ಬೆವರ್ತಿದ್ದಾಗ್ಲೇ ಅಂದ್ಕೊಂಡೆ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಮಾವ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಅತ್ತೆ, ಅದಕ್ಕೆ. ಅವ್ರು ಬೇಡ ಅಂದ್ರೆ ನೀನ್ ಮುಚ್ಚಿಡ್ತೀಯಾ? ಮಿತ್ರ ವಿಷಯದಲ್ಲಿ ಒಳ್ಳೇದಾಗಿದ್ರು ಕೆಟ್ಟದಾಗಿದ್ರು ನನಗ್ ಪ್ರತಿಯೊಂದು ಗೊತ್ತಾಗ್ಬೇಕು. ಅಂಥದ್ರಲ್ಲಿ ಇಷ್ಟು ದೊಡ್ಡ ವಿಷಯ, ಅವನ್ ಹೆಸರಿಗೆ ಕಳಂಕ ಬರೋ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ಯಾ? ತಾಳ್ಮೆಯಿಂದ ಇದ್ದ ಮಾತ್ರಕ್ಕೆ ನೀನ್ ಅದನ್ನ ಪರೀಕ್ಷಿಸ್ಬೇಡ. ದೊಡ್ಡಮ್ಮ, ಮೊದಲು ಟಿವಿ ಹಾಕಿದ್ರೆ ನ್ಯೂಸ್ ಏನು ಅಂತ ಗೊತ್ತಾಗತ್ತಲ್ವಾ? ಹೌದು. ರಿಮೋಟ್ ಎಲ್ಲಿ ಹೋಯ್ತು? ಇಲ್ಲೇ ಇರ್ಬೇಕಲ್ಲ ದೊಡ್ಡಮ್ಮ. ಜ್ಯೋತಿ, ಜ್ಯೋತಿ ಮೇಡಮ್, ಹೇಳಿ ಮೇಡಮ್. ಟಿವಿ ರಿಮೋಟ್ ಎಲ್ಲಿ? ಅದು ಕೇಳ್ತಾ ಇರೋದು ನಿನ್ನೆ. ಟಿವಿ ರಿಮೋಟ್ ಎಲ್ಲಿ? ಯಜಮಾನ್ರು ಯಾರಿಗೂ ಕೊಡ್ಬೇಡ ಅಂದ್ರು ಮೇಡಮ್. ನಾನ್ ಹೇಳ್ತಾ ಇದ್ದೀನಲ್ವಾ, ಹೋಗ್ ತಗೊಂಡ್ ಬಾ. ಸರಿ ಮೇಡಮ್. ಹಲೋ ಆಂಟಿ, ಡೋಂಟ್ ವರಿ, ನಾನು ಹೊರಡ್ತಿದ್ದೀನಿ. ಹೊರಡೋ ವಿಷಯ ಅಲ್ಲ ಮನೀಷಾ, ಮಿತ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ವಾಟ್ ಆರ್ ಯು ಟಾಕಿಂಗ್ ಆಂಟಿ? ಹೌದು, ಅರ್ಜೆಂಟ್ ಆಗಿ ಲೈವ್ ನ್ಯೂಸ್ ನೋಡು. ಓಕೆ ಆಂಟಿ. ಮಿತ್ರನ್ ಯಾರು ಅರೆಸ್ಟ್ ಮಾಡಿದ್ರು? ರೀಸನ್ ಏನಿರ್ಬೋದು? ತಗೊಳ್ಳಿ ಮೇಡಮ್. ಸೆಕ್ಯೂರಿಟಿ ಯಾರು ಒಳಗೆ ಬಿಟ್ಟಿದ್ದು? ಮೊದಲು ಹೊರ ಕರ್ಕೊಂಡು ಹೋಗಿ.
ಅಳ್ಬೇಡ ಭಾಗ್ಯ, ಮಿತ್ರಂಗ್ ಏನೂ ಆಗಲ್ಲ. ನಿಮ್ ಅತ್ತೆ ಮಾವ ಇದಾರಲ್ಲ, ಅವ್ರೆಲ್ಲಾ ನೋಡ್ಕೋತಾರೆ. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ನಾನು ಕೂಡ ಬರ್ತೀನಿ ಅಕ್ಕ. ಅತ್ತೆ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಮಾಡಿರೋದೇ ಸಾಕು, ಮತ್ತೆ ಅಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಅಜ್ಜಿ, ಸ್ಟಾಪ್ ಇಟ್. ನನ್ ಮಗ ಮಿತ್ರ ಯಾವ ತಪ್ಪನ್ನು ಮಾಡಿಲ್ಲ, ತಪ್ಪು ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಅವನಿಗೆ ಬರೋದಿಲ್ಲ. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿಯಾರಲ್ವಾ, ಆದ್ರೂ ನಿಮ್ ಮಗನೇ ಸರಿ ಅಂತ ನೀವ್ ಅಂತ ಇದ್ದೀರಾ? ಇದುವರೆಗೂ ಅವನ ಮೇಲೆ ಆರೋಪ ಮಾತ್ರ ಮಾಡಿದ್ದಾರೆ, ಅದನ್ನ ಪ್ರೂವ್ ಮಾಡಿಲ್ಲ. ಕೇಸ್ ಕೋರ್ಟ್ಗೆ ಹೋದ್ಮೇಲೆ, ವಾದ ವಿವಾದ ನಡೆದ್ಮೇಲೆ ನನ್ ಮಗ ತಪ್ಪು ಮಾಡಿದಾನೋ ಇಲ್ವೋ ಅಂತ ಕೋರ್ಟೇ ನಿರ್ಧರಿಸತ್ತೆ. ನೀವು ಅಲ್ಲ, ನಿಮ್ ಮೈಕು ಅಲ್ಲ, ನಿಮ್ ಕ್ಯಾಮ್ರಾಸು ಅಲ್ಲ. ಮಿತ್ರ ಅವರು ತಪ್ಪು ಮಾಡಿಲ್ಲ ಅಂತ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀರಾ ಮೇಡಮ್? ಯಾಕಂದ್ರೆ ಅವನು ನನ್ನ ಮಗ. ಅವನ್ ಸ್ಕೂಲ್ಗೆ ಹೋಗೋ ವಯಸ್ಸಿಂದ ಸಂಸ್ಕಾರ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಇಂಥ ಸಂಸ್ಕಾರ ಇಲ್ದೇ ಇರೋ ಕೆಲ್ಸನ ಅವನ್ ಯಾವತ್ತಿಗೂ ಮಾಡಲ್ಲ. ಸರಿಯಾಗಿ ಏನು ತಿಳ್ಕೊಳ್ದೆ ಬಾಯ್ಗೆ ಬಂದಿದ್ ಮಾತಾಡಿ ಇಷ್ಟ ಬಂದಿದ್ದನ್ ಬರೆದ್ರೆ ಆ ನ್ಯೂಸ್ ಪೇಪರ್ನಾಗ್ಲಿ ಆ ನ್ಯೂಸ್ ಚಾನೆಲ್ನಾಗ್ಲಿ ನಾನ್ ಸುಮ್ನೆ ಬಿಡಲ್ಲ. ನೆನ್ಪಲ್ಲಿ ಮಿತ್ರ ಮಿತ್ರ ಕಂದ, ಮಾಮ್, ನಾನು ಯಾವ ತಪ್ಪು ಮಾಡಿಲ್ಲ ಮಾಮ್. ನೀನ್ ತಪ್ಪು ಮಾಡೋಂಥವನಲ್ಲ ಅಂತ, ತಪ್ಪಾಗಿರೋ ಪರಿಸ್ಥಿತಿಲೂ ಕೂಡ ನೀನ್ ತಪ್ಪು ಹೆಜ್ಜೆ ಇಡೋದಿಲ್ಲ ಅಂತ ನನಗ್ ಗೊತ್ತಿದೆ ಕಂದ. ನೀನ್ ನನಗೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಕಣು. ವಿವೇಕ್, ನೀನೇನಿಲ್ಲಿ? ಅದೆಲ್ಲ ದೊಡ್ಡ ಕಥೆ ಮಾಮ್. ಇನ್ಸ್ಪೆಕ್ಟರ್, ಯಾವ ತಪ್ಪು ಮಾಡದೇ ಇರೋರ್ನ ಈ ತರ ಆರೋಪಿ ಅಂತ ಜೈಲ್ಗೆ ಹಾಕೋದು ಧರ್ಮ ಅಲ್ಲ. ನೋಡಿ ಮೇಡಮ್, ಧರ್ಮ ಅಧರ್ಮದ ಬಗ್ಗೆ ಆಲ್ರೆಡಿ ನಿಮ್ಮ ಮಗ ಮಾತಾಡಿದಾನೆ, ನಿಮ್ಮ ಹಸ್ಬೆಂಡ್ ಕೂಡ ಮಾತಾಡ್ಬಿಟ್ರು. ಈಗ ನೀವು ಬಂದಿದ್ದೀರಾ. ಕೇಳಿದ ಭಾಷಣನೇ ಮತ್ತೆ ಮತ್ತೆ ಕೇಳಕ್ಕೆ ನನಗೆ ಇಷ್ಟನೂ ಇಲ್ಲ, ಟೈಮೂ ಇಲ್ಲ. ಒಂದೇ ಮಾತು, ಅವ್ರ ಮೇಲೆ ಆರೋಪ ಹಾಕಿದ್ದಾರೆ, ಅದಕ್ಕೆ ಡೈರೆಕ್ಟ್ ಆಗಿ ಸೆಲ್ಲಲ್ಲಿ ಕರ್ಕೊಂಡು ಕೂರಿಸಿದ್ದೀವಿ. ಸರ್, ನಾನಿನ್ ಹೊರಡ್ಬೋದಮ್ಮ. ಹಲೋ, ನೀನೇನಾ ಮಿತ್ರನ್ ಮೇಲೆ ಕೇಸ್ ಹಾಕಿರೋದು? ನೋಡು, ನಿನ್ ಮಾತಿಂದ, ನಿನ್ ಮಾಯೆಯಿಂದ ಒಂದು ಸುಳ್ಳನ್ನ ನಿಜ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅನ್ಸುತ್ತೆ. ಸುಳ್ಳು ಯಾವತ್ತಿದ್ರು ಸುಳ್ಳೆ, ಅದನ್ ಯಾರು ನಿಜ ಮಾಡಕ್ಕಾಗಲ್ಲ. ಒಬ್ಳು ಹುಡುಗಿ ಮಾನದ ಜೊತೆ ಆಟ ಆಡೋ ಒಳ್ಳೆ ಮಗನ್ನೇ ಹೆತ್ತಿದ್ದೀರಾ. ನೀವ್ ಈ ರೀತಿ ದೊಡ್ಡದಾಗಿ ಮಾತಾಡ್ತೀರಾ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಡಿ. ಬಾಯ್ ಮುಚ್ಚು. ನಿನ್ ಕಣ್ಣೀರ್ಗೆ ಪೊಲೀಸವ್ರು ಕರ್ಗೋಗಿರ್ಬೋದು, ನಿನ್ ನಾಟಕ ನೋಡಿ ಆ ಮೀಡಿಯಾದವರು ನಂಬಿರ್ಬಹುದು, ನಿನ್ ರೋದನೆ ನೋಡಿ ಆ ಜನಗಳು ನಿಂಗೆ ಅಯ್ಯೋ ಪಾಪ ಅಂತ ಹೇಳಿರ್ಬಹುದು. ಆದ್ರೆ ಅದೇ ಕಣ್ಣೀರು ನಂಗ್ ಮೋಸ ಮಾಡಕ್ಕಾಗಲ್ಲ. ನೀನ್ ಮಾಡಿರೋ ಮೋಸನ ನಿರೂಪಿಸಿ ನಿನ್ನ ನಡು ರೋಡಲ್ಲಿ ನಿಲ್ಲಿಸ್ತೀನಿ ನಾನು. ಮೈಂಡ್ ಇಟ್. ಮೇಡಮ್, ಇದು ಪೊಲೀಸ್ ಸ್ಟೇಷನ್, ಸ್ವಲ್ಪ ಹದ್ಬಸ್ತಲ್ಲಿರಿ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ಬೇಕು. ನಾನು ಮರ್ಯಾದೆಯಿಂದನೇ ಹೇಳ್ತಾ ಇರೋದು ಇನ್ಸ್ಪೆಕ್ಟರ್. ನಿಮ್ಮಿಷ್ಟದ ಆರೋಪನ ಸಮರ್ಥಿಸ್ತಾ ನನ್ ಮಗನ್ನ ಇಡೀ ರಾತ್ರಿ ಇಲ್ಲೇ ಬಿಟ್ಟು ಹೋಗೋದಕ್ಕೆ ನಾನ್ ತಯಾರಾಗಿಲ್ಲ. ಬೇಲ್ ಪೇಪರ್ಸ್ ಬರುತ್ತೆ, ಅವನನ್ನ ಕಳಿಸ್ಕೊಡಿ. ಮೊದ್ಲದ್ ಬರ್ಲಿ ಬಿಡಿ. ಏನ್ರಿ, ಅದೇನಾಯ್ತು ಅಂತ ವಿಚಾರಿಸಿ. ಈಗಲೇ ಫೋನ್ ಮಾಡ್ತೀನಿ. ಹಲೋ ಸರ್. ಎಲ್ಲಿದ್ದೀರಾ ಸರ್? ನಾವಿನ್ನೂ ಪೊಲೀಸ್ ಸ್ಟೇಷನಲ್ಲೇ ಇದ್ದೀವಿ, ಬೇಗ ಇಲ್ಲಿಗೆ ಬನ್ನಿ. ಸಾರಿ ಸರ್, ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ. ನಾನ್ ಕೋರ್ಟ್ಗೆ ಹೋಗೋ ಅಷ್ಟರಲ್ಲಿ ಜಡ್ಜ್ ಸಾಹೇಬ್ರು ಹೋಗ್ಬಿಟ್ಟಿದ್ರು, ಬೇಲ್ ಸಿಗ್ಲಿಲ್ಲ ಸರ್.
ಏನಂತೀರಿ? ಏನಾಯ್ತು ಬಾವಾ? ಡ್ಯಾಡ್ ಏನಾಯ್ತು? ಬೇಲ್ ಸಿಕ್ಕಿಲ್ಲ. ವಾಟ್? ಬೇಲ್ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಲಾಯರ್ ಕೋರ್ಟಿಗೆ ಹೋಗೋ ಹೊತ್ತಿಗೆ ಜಡ್ಜ್ ಹೊರಟುಬಿಟ್ಟಿದ್ರು. ಇವಾಗ ನನ್ನ ಕಂದನ್ನ ರಾತ್ರಿ ಇಡೀ ಇದೇ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗು ಅಂತೀರಾ? ನಾನೇನು ಹೊರಡ್ತೀನಿ. ಸರಿನಮ್ಮ, ಹುಷಾರಾಗಿ ಹೋಗಮ್ಮ. ಸರಿ ಸರ್. ಇರ್ವೆಗೂ ಕೂಡ ಅವ್ರು ತೊಂದರೆ ಕೊಡಲ್ಲ. ಚಿಕ್ಕ ವಿಷಯಕ್ಕೆ ಕೂಡ ಯಾರ ಮನ್ಸ್ಗೂ ನೋವು ಕೊಡಲ್ಲ. ಅಂತ ನನ್ ಗಂಡಂಗೆ ಇಂಥ ಶಿಕ್ಷೆ ಹೇಗ್ ಕೊಟ್ಟೆ ನೀನು? ನಿನ್ನೆ ನಂಬ್ಕೊಂಡಿದ್ದೀನಿ. ನೀನೇ ಒಂದ್ ದಾರಿ ತೋರಿಸ್ತೀಯ ಅಂತ ಎದುರು ನೋಡ್ತಿದ್ದೀನಿ. ದಯವಿಟ್ಟು ಈ ಸಮಸ್ಯೆಯಿಂದ ಅವ್ರನ್ನ ಕಾಪಾಡಮ್ಮ. ಅವ್ರು ಬರೋವರೆಗೂ ನಾನು ಒಂದ್ ಹನಿ ನೀರ್ ಕೂಡ ಕುಡಿಯಲ್ಲ. ಬೇಜಾರ್ ಮಾಡ್ಕೋಬೇಡ. ನಿನ್ ಪೂಜಾ ಫಲ ಎಲ್ಲಿಗೂ ಹೋಗಲ್ಲ. ಖಂಡಿತ ಆ ದೇವ್ರು ನಿನ್ ಕೈ ಬಿಡಲ್ಲ ಭಾಗ್ಯ. ನಿನ್ ಗಂಡನ್ನ ನಿನ್ ಹತ್ರ ಸೇರಿಸ್ತಾನೆ. ಭಯ ಆಗ್ತಿದೆ ಅಜ್ಜಿ. ಯಾವಾಗ್ಲೂ ಸಂತೋಷನೇ ಸಿಕ್ತಿದ್ರೆ ನಾವ್ ಆ ಭಗವಂತನ ಮರಿತೀವಿ ಅಂತ ಏನಾದ್ರೂ ಕಷ್ಟ ಕೊಡ್ತಾನೇ ಇರ್ತಾನಂತೆ. ಇದು ಕೂಡ ಹಾಗೇ ಆಗಿರತ್ತೆ. ಕಷ್ಟ ಕೊಡ್ತಾನೆ ನಿಜ, ಆದ್ರೆ ದೇವ್ರು ಕ್ರೂರಿ ಅಲ್ಲಮ್ಮ ಭಾಗ್ಯ. ಮಿತ್ರನ್ನ ಬಿಡ್ಸೋ ದಾರಿ ಕೂಡ ಖಂಡಿತ ತೋರಿಸ್ತಾನೆ. ಬಿಡ್ಸೋ ದಾರಿನ ತೋರ್ಸೋದಷ್ಟೇ ಅಲ್ಲ ಅಜ್ಜಿ, ಅವ್ರಿಗೆ ಇಷ್ಟು ಪರೀಕ್ಷೆ ಮಾಡದೆ ಇದ್ರೆ ಸಾಕು. ಆದ್ರೂ ಅವ್ರಿಗೆ ಹೆಜ್ಜೆಗೂ ಇಷ್ಟು ಸಮಸ್ಯೆ ಯಾಕಾಗುತ್ತೆ? ಯಾಕೆ ಆ ದೇವ್ರು ಇವ್ರಿಗೆ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ? ಮಿತ್ರಂಗಷ್ಟೇ ಅಲ್ಲ, ಸಮಸ್ಯೆ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲಮ್ಮ. ಏನೋ ಅಜ್ಜಿ, ಇವ್ರಿಗೆ ಏನೇನೋ ಸಮಸ್ಯೆಗಳು ಪದೇ ಪದೇ ಬರ್ತಿರುತ್ತೆ. ಹೆದರ್ಬೇಡಮ್ಮ, ನಿಮ್ ಅತ್ತೆ ಎಲ್ಲ ಹೋಗಿದಾರಲ್ಲ, ಖಂಡಿತ ಮಿತ್ರನ್ ಕರ್ಕೊಂಡ್ ಬರ್ತಾರೆ. ಧೈರ್ಯವಾಗಿರು. ಅಣ್ಣಂಗೇನೂ ಆಗ್ಬಾರ್ದು. ಮಾಮ್ ಹೇಗಾದ್ರೂ ಮಾಡಿ ಅಣ್ಣನ ಸ್ಟೇಷನ್ ಇಂದ ಬಿಡಿಸ್ಕೊಂಡ್ ಬರ್ಲೇಬೇಕು. ಅಮ್ಮ, ಅವ್ರ ಬಗ್ಗೆ ನನಗಿಂತ ನಿನ್ಗೆ ಚೆನ್ನಾಗ್ ಗೊತ್ತು. ಒಬ್ಬ ನಿರ್ದೋಷಿ ಮೇಲೆ ಆರೋಪ ಬಂದ್ರೆ
ಎಷ್ಟು ನೋವಾಗತ್ತೆ ಅಂತ ನಿನ್ಗೆ ಗೊತ್ತಿದ್ಯಲ್ಲ. ಅವ್ರ ಮೇಲಿರೋ ಆರೋಪನ ದೂರ ಮಾಡಿ ದಯವಿಟ್ಟು ಬೇಗ ಮನೆಗೆ ಕಳಿಸು ತಾಯಿ.